ಕಥೆಯ ಶುರುವಾಗೋದು ಒಂದು ರಹಸ್ಯಮಯ ನದಿಯ ಬಳಿ. ಅಲ್ಲಿ ಜೆನ್ನಿ ಎಂಬ ಚಿಕ್ಕ ಹುಡುಗಿ ತನ್ನ ತಂದೆಯ ಜೊತೆ ದೋಣಿಯಲ್ಲಿ ಕುಳಿತು ಮೀನು ಹಿಡಿಯುತ್ತಿರುತ್ತಾಳೆ. ಅಷ್ಟರಲ್ಲಿ ಅವಳ ತಂದೆ ಹೇಳ್ತಾರೆ, ನಾನು ನೀರಿನ ಒಳಗೆ ಮೀನು ಹಿಡಿಯಲು ಹೋಗ್ತೇನೆ, ನೀನು ನೀರಿನಿಂದ ದೂರ ಇರು, ಇಲ್ಲದಿದ್ದರೆ ಆ ದೈತ್ಯ ಮೀನು ನಿನ್ನನ್ನೇ ತಿನ್ಬಿಡುತ್ತೆ. ಆದರೆ ಜೆನ್ನಿ ಹೇಳ್ತಾಳೆ, ಒಂದು ವೇಳೆ ಆ ಮೀನು ನನ್ನನ್ನು ಹಿಡಿದರೆ ನಾನೇ ಅದನ್ನು ಮೊಟ್ಟೆಯ ತರ ಫ್ರೈ ಮಾಡಿ ತಿಂದು ಬಿಡುತ್ತೇನೆ. ಇದೇ ವೇಳೆ ಅವಳ ತಂದೆ ಅವಳಿಗೆ ಸನ್ನೆ ಮಾಡಿ ಹೇಳ್ತಾರೆ, ಅಲ್ಲಿ ಏನೋ ಅಲುಗಾಡ್ತಿದೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅವಳ ತಂದೆ ನೀರಿನಿಂದ ಹೊರಗೆ ಬಂದು ಜೋರಾಗಿ ಅವಳನ್ನು ನಗಿಸಲು ಶುರು ಮಾಡ್ತಾರೆ. ಆದರೆ ನಗುವ ಬದಲು ಜೆನ್ನಿ ಜೋರಾಗಿ ಅಳಲು ಶುರು ಮಾಡ್ತಾಳೆ. ಹಾಗಾಗಿ ಅವಳನ್ನು ಸುಮ್ಮನಾಗಿಸಲು ಅವಳ ತಂದೆ ನೀರಿನ ಒಳಗೆ ಉಲ್ಟಾ ಸೀದಾ ಕಸರತ್ತುಗಳನ್ನು ತೋರಿಸಲು ಶುರು ಮಾಡ್ತಾರೆ. ಇದನ್ನು ನೋಡಿ ಜೆನ್ನಿ ಜೋರಾಗಿ ನಗಲು ಶುರು ಮಾಡ್ತಾಳೆ. ಆದರೆ ಕಸರತ್ತು ಮಾಡ್ತಿರುವಾಗ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಜೀವಿ ಅವರನ್ನು ನೀರಿನ ಒಳಗೆ ಎಳೆದುಕೊಂಡು ಹೋಗುತ್ತೆ. ಈಗ ತನ್ನ ಪ್ರಾಣ ಉಳಿಸಿಕೊಳ್ಳೋಕೆ ಅವಳ ತಂದೆ ಅಲ್ಲೇ ಜೋರಾಗಿ ಕಿರುಚಲು ಶುರು ಮಾಡ್ತಾರೆ. ಆದರೆ ಇದನ್ನೆಲ್ಲ ನೋಡಿ ಜೆನ್ನಿ ನಗಲು ಶುರು ಮಾಡ್ತಾಳೆ. ಯಾಕಂದ್ರೆ ತನ್ನನ್ನು ನಗಿಸೋಕೆ ಅವರೇ ಹೀಗೆ ನಾಟಕ ಮಾಡ್ತಿದ್ದಾರೆ ಅಂತ ಅವಳಿಗೆ ಅನಿಸುತ್ತೆ. ಆದರೆ ಮುಂದಿನ ಕ್ಷಣವೇ ಇಡೀ ನದಿ ರಕ್ತದಿಂದ ತುಂಬಿ ಹೋಗುತ್ತೆ.